ವಿಪಕ್ಷಗಳನ್ನ ಕಟ್ಟಿ ಹಾಕೋದಕ್ಕೆ ಕಾಂಗ್ರೆಸ್ನಿಂದ ಮೆಗಾ ಪ್ಲಾನ್. ಇಂದು ಸಂಜೆ ಡಿಕೆಶಿ ನೇತೃತ್ವದಲ್ಲಿ ಕಾಂಗ್ರೆಸ್ ಶಾಸಕಾಂಗ ಸಭೆ. ವಿಪಕ್ಷಗಳನ್ನ ಕಟ್ಟಿ ಹಾಕಲು ಕಾಂಗ್ರೆಸ್ನಿಂದ ಮೆಗಾ ಪ್ಲಾನ್ ನಡೀತಿದ್ಯಾ? ಇಂದು ಸಂಜೆ ಡಿಕೆಶಿ ನೇತೃತ್ವದಲ್ಲಿ ಕಾಂಗ್ರೆಸ್ ಶಾಸಕಾಂಗ ಸಭೆಯನ್ನ ಕರೆಯಲಿದೆ. ಡಿಕೆಶಿ ಸಿಎಂ ಆದ ಬಳಿಕ ನಡೀತಿರುವಂತಹ ಮೊದಲ ಶಾಸಕಾಂಗ ಸಭೆಯಾಗಿದೆ ಇದು. ಪ್ರತಿಪಕ್ಷಗಳನ್ನ ಒಗ್ಗಟ್ಟಿನಿಂದ ಎದುರಿಸುವ ಸಂಬಂಧ ಚರ್ಚೆ ನಡೀತಾ ಇದೆ. ಸಂಜೆ 6 ಗಂಟೆಗೆ ರಾಡಿಸನ್ ಬ್ಲೂ ಹೋಟೆಲ್ನಲ್ಲಿ ಹೈ ವೋಲ್ಟೇಜ್ ಸಭೆ ನಡೆಯಲಿದೆ. ಮಾಜಿ ಸಿಎಂ ಸಿದ್ದು, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಕೂಡ ಭಾಗಿಯಾಗುವ ಸಾಧ್ಯತೆ. ಚಾಮರಾಜನಗರದ ಹನೂರು ಶೂಟೌಟ್ ಪ್ರಕರಣ, ಸಚಿವ ನಾಗೇಂದ್ರ ರಾಜೀನಾಮೆಗೆ ವಿಪಕ್ಷಗಳ ಪಟ್ಟು, ಕಾವೇರಿ ನೀರು ಹಂಚಿಕೆ ವಿಚಾರವಾಗಿ ಎದ್ದಿರುವಂತಹ ಸಂಘರ್ಷ, ಕೆಪಿಎಸ್ಸಿ ಹಗರಣ, ಪಶು ಸಂಗೋಪನಾ ನೇಮಕಾತಿ ಪರೀಕ್ಷೆ ಅಕ್ರಮ ವಿಚಾರ, ಜೊತೆಗೆ ಬಿಡದಿ ಟೌನ್ಶಿಪ್ ಹಾಗೂ ನೈಸ್ ಟೋಲ್ ಅಕ್ರಮ ವಿಚಾರ. ಇದಿಷ್ಟು ಜೊತೆಗೆ ಹಲವು ವಿಚಾರಗಳಲ್ಲಿ ತೀವ್ರವಾದಂತ ಚರ್ಚೆಯನ್ನ ನಡೆಸಲಿದೆ. ವಿಪಕ್ಷಗಳನ್ನ ಕಟ್ಟಿ ಹಾಕೋದಕ್ಕೆ ಕಾಂಗ್ರೆಸ್ ಏನಾದ್ರೂ ಮೆಗಾ ಪ್ಲಾನ್ ಮಾಡ್ಕೊಂಡಿದ್ಯಾ ಅಂತ ಇಂದು ಸಂಜೆ ಡಿಕೆಶಿ ನೇತೃತ್ವದಲ್ಲಿ ಕಾಂಗ್ರೆಸ್ ಶಾಸಕಾಂಗ ಸಭೆಯನ್ನ ನಡೆಸಲಿದೆ. ಡಿಕೆಶಿ ಸಿಎಂ ಆದ ಬಳಿಕ ನಡೀತಿರುವಂತ ಮೊದಲ ಶಾಸಕಾಂಗ ಸಭೆ ಇದು. ಪ್ರತಿಪಕ್ಷಗಳನ್ನ ಒಗ್ಗಟ್ಟಿನಿಂದಲೇ ಎದುರಿಸುವಂತ ಒಂದಿಷ್ಟು ಚರ್ಚೆ ನಡೀಬಹುದಾ ಅಂತ. ಎಸ್, ಹರ್ಷವರ್ಧನ್ ಇದ್ದಾರೆ ನಮ್ಮ ಜೊತೆ ಇವಾಗ, ನಮ್ಮ ಪ್ರತಿನಿಧಿ ಇದ್ರ ಬಗ್ಗೆ ಇನ್ನೊಂದಿಷ್ಟು ಮಾಹಿತಿಯನ್ನ ಕೊಡೋದಕ್ಕೆ. ಹರ್ಷವರ್ಧನ್, ಡಿಕೆ ಶಿವಕುಮಾರ್ ಅವರು ಸಿಎಂ ಆದ ಬಳಿಕ ನಡೀತಾ ಇರುವಂತ ಮೊದಲ ಶಾಸಕಾಂಗ ಸಭೆ ಇದು. ಇಲ್ಲಿ ಒಂದಿಷ್ಟು ವಿಚಾರಗಳನ್ನ ಇಟ್ಕೊಂಡಿದ್ದಾರೆ. ಏನ್ ಅಪ್ಡೇಟ್ ಇದೆ ಹರ್ಷವರ್ಧನ್? ರಾಶಿಕಾ, ಇವತ್ತು ಕಾಂಗ್ರೆಸ್ ಪಕ್ಷದ ಶಾಸಕಾಂಗ ಪಕ್ಷದ ಸಭೆಯನ್ನ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಕರೆದಿದ್ದಾರೆ. ಇವತ್ತು ಸಂಜೆ 6 ಗಂಟೆಗೆ ಬೆಂಗಳೂರಿನ ಒಂದು ಖಾಸಗಿ ಹೋಟೆಲ್ನಲ್ಲಿ ಇವತ್ತು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ನಡೆಯುತ್ತೆ. ಈ ಸಭೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷರಾದಂತಹ ಬಿಕೆ ಹರಿಪ್ರಸಾದ್, ಮಾಜಿ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಸೇರಿದಂತೆ ಎಲ್ಲಾ ಸಚಿವರು, ಎಲ್ಲಾ ಶಾಸಕರು ಈ ಸಭೆಯಲ್ಲಿ ಹಾಜರಾಗ್ತಾರೆ. ಇನ್ನು ಕೆಲವೊಂದಷ್ಟು ಜನ ಶಾಸಕರು, ಅಸಮಾಧಾನಿತ ಶಾಸಕರಿದ್ದಾರೆ. ಅವರು ಇವತ್ತುವರೆಗೂ ಅಸೆಂಬ್ಲಿಗೆ ಬರ್ತಾ ಇಲ್ಲ, ಅವರು ಇವತ್ತು ಶಾಸಕಾಂಗ ಪಕ್ಷದ ಸಭೆಗೆ ಬರ್ತಾರ ಅನ್ನುವಂಥದ್ದು ಕುತೂಹಲ ಒಂದು ಕಡೆ ಇದೆ. ಇನ್ನು ನಿನ್ನೆಯಿಂದ ಏನೋ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಕಲಾಪ ಆರಂಭವಾಗಿದೆ. ಈ ಎರಡೂ ಕಲಾಪಗಳಲ್ಲಿ ನಾಗೇಂದ್ರ ಇಶ್ಯೂ ಅನ್ನು ಇಟ್ಕೊಂಡು ವಿಪಕ್ಷಗಳು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತಾ ಇದ್ದಾವೆ. ನಿನ್ನೆ ನಡೆದಂತಹ ಕಲಾಪ ಪೂರ್ತಿ ದಿನದ ಕಲಾಪದಲ್ಲಿ ನಾಗೇಂದ್ರ ಅವರ ವಿಚಾರದ ಹೋರಾಟಕ್ಕೆ ಬಲಿಯಾಯಿತು. ಏನೂ ಚರ್ಚೆ ಆಗಲಿಲ್ಲ. ಪ್ರಶ್ನೋತ್ತರ ಕಲಾಪ ಆರಂಭ ಮಾಡಿದ್ರು ಸ್ಪೀಕರ್ ಅವರು. ಆ ಸಮಯದಲ್ಲೂ ಸಹ ಏನು ವಿಪಕ್ಷದ ನಾಯಕರು ಧರಣಿಯನ್ನ ಮಾಡುದು, ಪ್ರತಿಭಟನೆಯನ್ನ ಮಾಡುದು, ಒಂದು ರೀತಿಯಾದಂತಹ ಕೋಲಾಹಲ ಆಯಿತು. ಈ ಮಧ್ಯೆ 2 ರಿಂದ 3 ಬಾರಿ ಒಂದು ಕಲಾಪವನ್ನ ಅರ್ಜನ್ ಮಾಡಿ ಮತ್ತೆ ಕಲಾಪವನ್ನ ಕರೆಯಲಾಯಿತು. ಸಂಪೂರ್ಣ ದಿನ ಕಲಾಪ ನಾಗೇಂದ್ರ ಅವರ ಇಶ್ಯೂಗೆ ಬಲಿಯಾಯಿತು. ಆ ಒಂದು ಹಿನ್ನೆಲೆಯಲ್ಲಿ ಸರ್ಕಾರ ಅಲರ್ಟ್ ಆಗಿದೆ. ಸುಗಮವಾಗಿ ಕಲಾಪವನ್ನು ನಡೆಸಬೇಕು, ಆ ಒಂದು ದೃಷ್ಟಿಕೋನದಿಂದ ಏನೆಲ್ಲ ಚರ್ಚೆಗಳನ್ನ ಮಾಡಬೇಕು ಅನ್ನುವಂತಹ ತೀರ್ಮಾನಕ್ಕೆ ಇವತ್ತು ಶಾಸಕಾಂಗ ಪಕ್ಷದ ಸಭೆಯನ್ನ ಕರೆಯಲಾಗಿದೆ. ಇವತ್ತು ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವರು ಎಲ್ಲಾ ಶಾಸಕರಿಗೆ ಯಾವ ರೀತಿಯಾಗಿ ಇನ್ನುಳಿದ 9 ದಿನಗಳ ಕಲಾಪವನ್ನ ನಡೆಸಬೇಕು, ಕಲಾಪದಲ್ಲಿ ಯಾವ್ಯಾವ ವಿಚಾರಗಳನ್ನ ಭಾಗಿಯಾಗಬೇಕು, ಯಾವೆಲ್ಲ ವಿಚಾರಗಳು ಚರ್ಚೆಗೆ ಬರುತ್ತೆ ಅನ್ನುವಂತಹ ಒಂದಷ್ಟು ಮಾರ್ಗಸೂಚಿಗಳನ್ನ ಚರ್ಚೆಗಳನ್ನ ಹೇಳ್ತಾರೆ. ಪ್ರಮುಖವಾಗಿ ಈಗ ನಾಗೇಂದ್ರ ಅವರ ಇಶ್ಯೂ ದೊಡ್ಡ ಮಟ್ಟದಲ್ಲಿ ತಾರಕಕ್ಕೆ ಇರೋದ್ರಿಂದ ಆ ಇಶ್ಯೂವನ್ನ ಯಾವ ರೀತಿಯಾಗಿ ಬಗೆಹರಿಸಬೇಕು, ಅಕಸ್ಮಾತ್ ನಾಗೇಂದ್ರ ಅವರು ರಾಜೀನಾಮೆ ಕೊಡಿಸಬೇಕಾ, ಇಲ್ಲ ನಾಗೇಂದ್ರ ಅವರನ್ನೇ ಮುಂದುವರಿಸೋದಾದ್ರೆ ಯಾವ ರೀತಿಯ ತಂತ್ರಗಾರಿಕೆಯನ್ನು ಮಾಡಬೇಕು ಅನ್ನುವಂತಹದ್ದು ಮೊದಲ ಚರ್ಚೆ ಆಗುತ್ತೆ. ಅದಾದ ನಂತರದಲ್ಲಿ ಏನು ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಸರ್ಕಾರ ದೊಡ್ಡ ಮಟ್ಟದಲ್ಲಿ ಒಂದು ಇಕ್ಕಟ್ಟಿಗೆ ಸಿಲುಕಿದೆ, ಆ ಒಂದು ವಿಚಾರವನ್ನ ಅಸೆಂಬ್ಲಿಯಲ್ಲಿ ಬಂದಾಗ ಯಾವ ರೀತಿಯಾಗಿ ಅದನ್ನು ತೆಗೆದುಕೊಳ್ಬೇಕು, ಅದನ್ನ ಯಾವ ರೀತಿಯಾಗಿ ಟ್ಯಾಕಲ್ ಮಾಡುವಂತಹ ಪ್ರಕ್ರಿಯೆಯನ್ನು ಮಾಡಬೇಕು ಅನ್ನುವಂತಹದ್ದು ಸೆಕೆಂಡ್ ಚರ್ಚೆ ಆಗುತ್ತೆ. ಇನ್ನುಳಿದಂತೆ ನೈಸ್ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ನೈಸ್ ವಿಚಾರದಲ್ಲಿ ಕುಮಾರಸ್ವಾಮಿ ಅವರು ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಆ ವಿಚಾರ ಅಸೆಂಬ್ಲಿಯಲ್ಲಿ ಚರ್ಚೆಗೆ ಬಂದೇ ಬರುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ಆ ವಿಚಾರವನ್ನು ಯಾವ ರೀತಿಯಾಗಿ ಟ್ಯಾಕಲ್ ಮಾಡಬೇಕು ಅನ್ನುವಂಥದ್ದು ಒಂದು ಚರ್ಚೆ ಆಗುತ್ತೆ. ಇನ್ನುಳಿದಂತೆ ಏನೋ ಕಾವೇರಿ ಇಶ್ಯೂ ಇದೆ, ಕಾವೇರಿಗೆ ತಮಿಳುನಾಡಿಗೆ ನೀರು ಬಿಡ್ತಿರುವಂತಹ ವಿಚಾರವನ್ನ ಕನ್ನಡ ಪರ ಸಂಘಟನೆಗಳಾಗಿರ್ಬೋದು, ವಿಪಕ್ಷಗಳಾಗಿರ್ಬೋದು, ಎಲ್ಲರೂ ಸಹ ಅದನ್ನ ಇಟ್ಕೊಂಡು ದೊಡ್ಡ ಮಟ್ಟದಲ್ಲಿ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಬೇಕು ಅನ್ನುವಂತಹ ಪ್ಲಾನ್ ಅನ್ನ ಮಾಡ್ತಿರೋದ್ರಿಂದ ಕಾವೇರಿ ವಿಚಾರದಲ್ಲಿ ರಾಜ್ಯ ಸರ್ಕಾರದ ನಿಲುವೇನು, ಯಾವ ರೀತಿಯಾಗಿ ನಾವು CWMA ಮತ್ತು CWRC ಯಲ್ಲಿ ವಾದವನ್ನ ಮಾಡಿಸಿದ್ದೇವೆ, ನಮ್ಮ ಏನು ಪರವಾದಂತಹ ವಕೀಲರ ವಾದ ಏನಿದೆ ಅದನ್ನ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ನಡೆಸ್ಕೊಂತೀವಿ ಅನ್ನುವಂತಹ ವಿಚಾರದಲ್ಲಿ ಇವತ್ತು ಚರ್ಚೆ
ಆಗುತ್ತೆ, ಅದಕ್ಕೆ ಒಂದು ತಾರ್ಕಿಕ ಅಂತ್ಯವನ್ನ ಕಂಡುಕೊಳ್ತಾರೆ. ಇನ್ನುಳಿದಂತೆ ಬರ ವಿಚಾರ ಇರಬಹುದು, ಬರದ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಯಾವ ರೀತಿಯಾಗಿ ತಾರತಮ್ಯ ಮಾಡ್ತಾ ಇದೆ, ನಮಗೆ ಬೇಕಾದಂತಹ ಅನುದಾನವನ್ನು ಎಷ್ಟು ಕೊಡ್ತಾ ಇಲ್ಲ, ಎಷ್ಟು ಕೊಡಬೇಕು, ಈ ವಿಚಾರನ ಸದನದಲ್ಲಿ ಯಾವ ರೀತಿಯಾಗಿ ಚರ್ಚೆ ಮಾಡಬೇಕು, ವಿಪಕ್ಷಗಳಿಗೆ ಯಾವ ರೀತಿಯಾಗಿ ಟಾಂಗ್ ಕೊಡಬೇಕು ಅನ್ನುವಂತಹ ವಿಚಾರ ಚರ್ಚೆ ಆಗುತ್ತೆ. ಇನ್ನುಳಿದಂತೆ ಸಣ್ಣ ಪುಟ್ಟ ವಿಚಾರಗಳನ್ನ ಇವತ್ತು ಶಾಸಕಾಂಗ ಪಕ್ಷದ ಸಭೆ ಚರ್ಚೆ ಮಾಡ್ತಾರೆ. ಚರ್ಚೆ ಮಾಡಿ ನಾಳೆಯಿಂದ ಒಂದು ರೀತಿಯಾದಂತಹ ಕಾಂಗ್ರೆಸ್ ಸರ್ಕಾರ ವಿಪಕ್ಷಗಳ ವಿರುದ್ಧ ಒಂದು ರೀತಿಯಾದಂತಹ ಮುಗಿಬೀಳುವಂತಹ ತಂತ್ರಗಾರಿಕೆಯನ್ನ ಇವತ್ತು ಡಿ.ಕೆ. ಶಿವಕುಮಾರ್ ಅವರ ಶಾಸಕಾಂಗ ಪಕ್ಷದಲ್ಲಿ ಮಾಡ್ತಾರೆ. ಓಕೆ ಹರ್ಷವರ್ಧನ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ.